ನೀನು ನಗ್ತಾ ನಗ್ತಾ ಆಡಿದ್ರೆ ಬಹಳ ಚೆನ್ನಾಗಿರೋದು. ಮಾಗುರುಗಳೇ, ನಾನು ಒಂದು ಸೊಲ್ಯೂಷನ್ ಕಂಡಿಡಿದ್ದೀನಿ ಮಾಗುರುಗಳೇ. ಕಂದ, ನಿನಗೆ ಈ ಹಾಡನ್ನ ಆಡೋದಕ್ಕೆ ಮೈ ಚಳಿ ಬಿಡ್ಬೇಕು ಅಂತ ಹೇಳಿದ್ರು, ಒಂಚೂರು ಸ್ಮೈಲ್ ಮಾಡ್ಬೇಕು ಅಂತ ಹೇಳಿದ್ರು. ಈ ಚಂದಕ್ಕಿಂತ ಚಂದ ನೀನೇ ಸುಂದರ ಅನ್ನೋದರಲ್ಲಿ ಚಂದ ಅನ್ನೋದನ್ನ ನಾನೀಗ ಕರ್ಕೊಂಡ್ ಬಂದಿದ್ದೀನಿ. ಆ ಚೆಂದುಳ್ಳಿ ಚೆಲುವೆ ಬರ್ಬೇಕು ವೇದಿಕೆ ಮೇಲೆ ಈಗ. ರೇಖಾ ಮೇಡಮ್ಗೆ ಬರ್ಲಿ ಚಪ್ಪಾಳೆ. ಫಸ್ಟ್ ಆಫ್ ಆಲ್ ರೇಖಾ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಥ್ಯಾಂಕ್ ಯು. ಅಂದ್ರೆ ಸ್ಪರ್ಶ ಅನ್ನೋ ಚಿತ್ರ ರೇಖಾ ಮೇಡಮ್ ಹೆಂಗ್ ಅಂಟ್ಕೊಂಡ್ಬಿಟ್ಟಿದೆ ಅಂದ್ರೆ, ರೇಖಾ ಅಲ್ಲ, ಸ್ಪರ್ಶ ರೇಖಾ ಅಂತ ಹೇಳಿ. ಈಗ ಚೆಲುವೆ ಅಂದ್ರೆ, ಈಗ ನಿನ್ನ ನಾನು ಚಂದ್ರನ್ ಮುಂದೆ ಕರೆಸಿ ಇದ್ರ ಮುಂದೆ ಹಾಡಪ್ಪ ಅಂತಂದ್ರೆ ನೀ ಅಟ್ಲೀಸ್ಟ್ ಚಂದ್ರನ ಎಂಜಾಯ್ ಮಾಡ್ತೀಯ ಅಲ್ವಾ? ಚಂದ್ರನೇ ಕರ್ಸಿದೀನಿ. ಅದನ್ನ ಹೇಗ್ ಹಾಡ್ಬೇಕು ಅನ್ನೋದು ನೀನ್ ಹೇಳಲ್ಲ ಗುರುಗಳೇ. ಇದೊಂದು ಸ್ಮಾರ್ಟ್ ಅಂದ್ರೆ ಯು ಆರ್ ದ ಇನ್ಸ್ಟಿಟ್ಯೂಷನ್ ಗುರುಗಳೇ. ಒಂದು 2 ಲೈನ್ಸ್ ಆ ಫೀಲ್ ಅಲ್ಲಿ ಅವ್ರಿಗೆ ಅಲ್ಲಿ ಕಲ್ತ್ಕೋತಾನೆ ನೋಡು ಗುರುಗಳೇ ಪಾಪ. ಸರ್ವಜ್ಞ ಹಾಡಿ. ಚಂದ ಅಂದ ಅಂದ ಚಂದ ಕೈ ಕೈ ಎತ್ತಿದ್ರೆ ಕೇಳಿ ಮಾಗುರುಗಳು ಲೋ ಅಟ್ಲೀಸ್ಟ್ ಆ ಮೈಕಾದ್ರೆ ಹಿಂಗೆ ಎತ್ತಿಡೋ ಅಂತ ಹೇಳಿದ್ರು. ಆ ಮೈಕೇನು ಮೈ ಕೈ ಎತ್ತುತ್ತಾ ಇದ್ದಾನೆ ಈಗ ಮಾಗುರುಗಳೇ. ಯಾರು ಮಾಗುರುಗಳೇ ಹುಡುಗ? This is the magic you created in the films and again on the stage. ಇದೇ ಬೇಕಾಗಿದ್ದು ಸರ್ವಜ್ಞ, ಇದೇ ಬೇಕಾಗಿದ್ದು. ನೀವೇನು ಅವನ ಮೇಲೆ ಹಾಕ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ರಿ ಗುರುಗಳೇ. ಅಲ್ಲ ಸರ್ವಜ್ಞ ನೀನ್ ಹಾಡಪ್ಪ. ಅಲ್ಲಪ್ಪ, ಉಲ್ಟಾ ನನಗ್ ಸ್ಫೂರ್ತಿ ಕೊಡೋ ತರ ಆಡ್ಬಿಟ್ಟ. ಬಟ್ ಒಂದಂತೂ ಸತ್ಯ, ಈ ವೇದಿಕೆ ಮೇಲೆ ಈ ಮ್ಯಾಜಿಕ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಮತ್ತೊಮ್ಮೆ ನಮ್ಮ ರೇಖಾ ಮೇಡಮ್. ಅನುಶ್ರೀ ಅವರ ತಪ್ಪು. ಆಕ್ಚುಲಿ ಅಲ್ಲಿ ಕೂತಿದ್ದಾರಲ್ಲ ಅವರು. ಹಿ ಈಸ್ ದ ಕಂಪೋಸರ್ ಆಕ್ಚುಲಿ. ಹೌದು. ಅಂಡ್ ಸರ್, ಟುಡೇ ನನಗೆ ಸ್ಪರ್ಶ ರೇಖಾ ಅನ್ನೋದಕ್ಕೆ ಒಂದು ಹೆಸರು ಮಾಡಿಕೊಟ್ಟಿದ್ದು ನಿಮ್ಮಿಂದಾನೆ. ಸೊ ಡೆಫಿನೆಟ್ಲಿ ದೇಸಾಯಿ ಸರ್, ಸುದೀಪ್ ಸರ್, ಮತ್ತೆ ನಿಮ್ಮ ಮ್ಯೂಸಿಕ್ ಇಲ್ದಲೆ ಐ ಥಿಂಕ್ ಐ ವುಡಂಟ್ ಹ್ಯಾವ್ ಬೀನ್ ಹಿಯರ್ ಟುಡೇ. ಸೊ ಥ್ಯಾಂಕ್ ಯು ಸೋ ಮಚ್. ರೇಖಾ ಮೇಡಮ್ ಆಕ್ಚುಲಿ ಅವ್ರ ಪಕ್ಕದ ಫ್ಲೋರಲ್ಲಿ ಶೂಟ್ ಮಾಡ್ತಾ ಇದ್ರು. ನಮ್ಮೆಲ್ರಿಗೂ ವಿಶ್ ಮಾಡ್ಬೇಕಂತ ಬಂದ್ರು. ಸರ್ವಜ್ಞನ ಹಾಡನ್ನ ಕೇಳಿ ಪಾಪ ಎಂತ ಕೋಇನ್ಸಿಡೆನ್ಸ್ ನೋಡಿ ಗುರುಗಳೇ. ಅವರು ಇಲ್ಲಿ ಬಂದು ನಿಂತು ಅವ್ರಿಗೋಸ್ಕರ ಸಪೋರ್ಟ್ ಮಾಡಿ ಇಲ್ಲಿ ನಿಂತು ನಮ್ಮೆಲ್ಲರಿಗೋಸ್ಕರ ಮಾತಾಡ್ದಂಥ ರೇಖಾ ಮೇಡಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ರೇಖಾ ಮೇಡಮ್, once again thank you so much for coming. thank you. ಬಳ್ಳಿ ಚಪ್ಪಾಳೆ ರೇಖಾ ಮೇಡಮ್ಗೆ ಪ್ಲೀಸ್. ಗುರುಗಳೇ, ನೀನು ಕಂಪೋಸರ್ ಅಲ್ವಾ, ಲಿರಿಸಿಸ್ಟ್ ಕೂಡ ಅಲ್ವಾ? ಓಮಲೆ ನಾಡಿನ ಮೈಸಿರಿಯೇ ಆರ ವಿಚಾರಿಸು ಹೋಗರಿಯೇ. ನಿನ್ನ ಟ್ಯೂನಲ್ಲಿ ಹೇಗೆ ಮಾಡ್ತೀಯ ಇದನ್ನ? ನನ್ನ ಟ್ಯೂನ್ ಬಿಟ್ಬಿಡು. ಒಳ್ಳೆ ಚಪ್ಪಾಳೆ ಬಂದು ಮ್ಯೂಸಿಕ್. ಈಗ ಈ ವಾರ ಹಂಸ ದರ್ಬಾರಲ್ಲಿ ಒನ್ ಆಫ್ ದ ಬೆಸ್ಟ್ ಮಾತನ್ನ ನಮ್ಮ ಜನ್ಯಾಜಿ ಹೇಳಿದ್ರು. ಸಿಂಹ ಇದ್ದ ಕಡೆ ಎಲ್ಲ ಆಸ್ಥಾನನೇ ಅಂತ ಹೇಳಿ. ಸೊ ಆಸ್ಥಾನದ ಸಿಂಹ ಇಲ್ಲಿದ್ದಾರೆ. ಸಿಂಹ ಇಲ್ಲಿರ್ಬೇಕಾರೆ ಸಿಂಹಿಣಿ ಇರ್ಬೇಕಲ್ವಾ? ಮಹಾಗುರುಗಳೇ, ನಿಮ್ಮ ಸಿಂಹಿಣಿಯನ್ನ ಒಂಚೂರು ಕರೀರಿ. ಬರ್ಲಿ ಚಪ್ಪಾಳೆ ಮಹಾಗುರುಗಳು ಹಾಗೂ ಲತಾ ಅಮ್ಮನ್ಗೆ. ಈಗ ಹಂಸ ದರ್ಬಾರಲ್ಲಿ ಮಹಾಗುರುಗಳ ಹಾಡುಗಳ ಒಂದು ಹಬ್ಬ ನಡೀತಾ ಇತ್ತು. ನೀವು ಕಾರ್ಯಕ್ರಮ ನೋಡ್ತಾ ಇದ್ರಿ ಅಮ್ಮ, ಎಂಜಾಯ್ ಮಾಡ್ತಾ ಇದ್ರಿ. ಹೇಗ್ ಅನ್ಸ್ತು ಮತ್ತೆ ಮಹಾಗುರುಗಳ ಹಾಡುಗಳನ್ನ ಈ ಮಕ್ಕಳ ಬಾಯಲ್ಲಿ ಕೇಳೋದು? ಮಹದಾನಂದವಾಗಿತ್ತು, ತುಂಬಾನೇ ಚೆನ್ನಾಗಿತ್ತು, ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು. ಈ ಸಂದರ್ಭದಲ್ಲಿ ನಿಮಗೆ ಯಾವ ಹಾಡು ನೆನಪಾಯ್ತು ಹೇಳಿ ಮಹಾಗುರುಗಳದು? ನೋಡಿ, ಸಿಂಗರ್ಸ್ ಎಲ್ಲ ಇವಳು ಬುದ್ಧಿ ಕಲ್ತ್ಕೊಳ್ಳಿ. ಅವಳು ಯಾವ ಶ್ರುತಿ ಎಷ್ಟನೇ ಮನೆ ಅವೆಲ್ಲ ಏನು ಗೊತ್ತಿಲ್ಲ. ಯಾವುದೋ ಶ್ರುತಿಯಲ್ಲಿ ಶುರು ಮಾಡ್ತಾಳೆ, ಅದು ಗಂಟ್ಲು ಹರ್ಕೊಂಡಾದ್ರೂ ಸರಿ ಫಿಲಪ್ ಮಾಡ್ಬಿಡ್ತಾಳೆ ಅವಳು. ಅದು ಲತಾ ಅಂದ್ರೆ ಹೆಸರು ಲತಾ, ಆದರೆ ಉಲ್ಟಾದು ತಾಲ. ವೆರಿ ನೈಸ್, ವೆರಿ ನೈಸ್. ಮಹಾಗುರುಗಳು ಇಲ್ಲಿದ್ದಾರೆ, ಲತಮ್ಮ ಇಲ್ಲಿದ್ದಾರೆ, ಹಾಗೇನೆ ಅವ್ರನ್ನ ಫ್ಯಾಮಿಲಿ ಕೂಡ ಬಂದಿದೆ. ಅವರೆಲ್ಲರೂ ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಇವಳು ತೇಜಸ್ವಿನಿ,
ಆಕೆ ಪ್ರೇಮ, ಪ್ರೇಮ, ಇವರು ಕಿಶೋರ್ ಕಿಶೋರ್. ಅಂತ. ಈಕೆ ನನ್ನ ನಾದ್ನಿ. ಮಹಾಗುರುಗಳೇ, ನನಗೇನ್ ಅನ್ಸ್ತಿದೆ ಅಂದ್ರೆ ಇದಿಷ್ಟೇ ಅಲ್ಲ, ಇವತ್ತು ಹಂಸ ದರ್ಬಾರ್ ನಡೀತಾ ಇರೋದ್ರಿಂದ ನಿಮ್ಮ ಕುಟುಂಬ ಸ್ವಲ್ಪ ಬಹಳ ದೊಡ್ಡದಾಗಿ ಬೆಳೆದಿದೆ. ಬರೀ ಇಷ್ಟೇ ಅಲ್ಲ, ಇಲ್ಲಿರೋ ಅಷ್ಟು ಜನನು ನಿಮ್ಮ ಕುಟುಂಬ ಅನ್ನೋದು ನಮ್ಮ ಅನಿಸಿಕೆ ಎರಡನೇ ಮಾತೆ ಅಲ್ವಾ? ಗುರುಗಳೇ, ಅರ್ಜುನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಒಂದು ಕುಟುಂಬದ ಜೊತೆಗೆ ಒಂದು ಫ್ಯಾಮಿಲಿ ಪಿಕ್ಚರ್ ತಗೊಳ್ಳೋಣ ಬನ್ನಿ. ಮೈ ಕಂಟೆಸ್ಟೆಂಟ್, ಮ್ಯೂಸಿಷಿಯನ್ಸ್, ಜೂರಿ ಮೆಂಬರ್ಸ್, PCR, Ambrosia. ವಿಸಿಲ್ ನನ್ನ ಕಡೆಯಿಂದ ಗುರುಗಳಿಗೆ ವಿಸಿಲ್ ಪ್ಲೀಸ್. ಥ್ಯಾಂಕ್ ಯು. ಬಟ್ ಗುರುಗಳೇ, ಸಚ್ ಅ ಲವ್ಲಿ ಸಾಂಗ್. ಅಂಡ್ ಮಹಾಗುರುಗಳೇ, ಇದು ಬಹಳ ವಿಶೇಷ ಹಾಡು. ಏನಕ್ಕಂದ್ರೆ ಅಣ್ಣ ಅವರು ಶಿವಣ್ಣನ್ಗೋಸ್ಕರ ಹಾಡಿದಂತ ಹಾಡು ಇದು. ಇದು ಹುಟ್ಕೊಂಡಿದೆ ಹೆಂಗೆ ಮಹಾಗುರುಗಳೇ? ಈ ಹಾಡಿನ ಒಂದು ಸಣ್ಣ ಹಿನ್ನೆಲೆ ಪ್ಲೀಸ್. ಮೊದಲು ಟೈಟಲ್ ಹಾ, ರಣಧೀರ ತರ ರಣಧೀರ. ಒಂದು ಟೈಟ್ಲ್ ಇರಬೇಕು ಅಂತ ನಾನು ಸೋಮಶೇಖರ್ ಸರ್ Okay. ನೀನೇ ಹೇಳೋದು. ಈ ಟೈಟ್ಲ್ ಹುಟ್ಟಿತು ರಣರಂಗ. ರಣರಂಗ. ಸೊ ಆಗ್ಲೇ ನನ್ನ ತಲೆಯಲ್ಲಿ ಒಂದು ಟೈಟಲ್ ಸಾಂಗ್ ಮಾಡಬೇಕು ಅಂತ. ಸಿನಿಮಾದಲ್ಲಿ ಅಷ್ಟು ದೊಡ್ಡ ಹಾಡಿಗೆ ಮೂಮೆಂಟು ಮತ್ತೆ ಪ್ಲೇಸ್ಮೆಂಟ್ ಇರಲಿಲ್ಲ. ಓಕೆ. ಬಟ್ ನಾವು ಥಿಂಕ್ ಮಾಡ್ತಾನೆ ಇದ್ವಿ. ಮಾಡಿ 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 ಕಡೆಗೆ ರಾಜ್ಕುಮಾರ್ ಸರ್ ಈ ರಣರಂಗ ಟೈಟ್ಲ್ ಇದೆ ಸರ್, ಒಂದು ಹಾಡು ಮಾಡಿ, ಯಾರು ಬೇಡ ಅಂದ್ರು ಮಾಡಿ, ಒಳ್ಳೇದು ಅಂದರು. ಸೊ ಸ್ವಲ್ಪ ಮಾಡ್ರನ್ನ ಮಾಡೋಣ ಅಂತ. ಮಾಡ್ರನ್ನಾಗೆಲ್ಲ ಬೇಡಿ, ಚೆನ್ನಾಗಿ ಮಾಡಿ. ನಾನು ಬನ್ನಿ ಸಾಸ ಆ ಥರ ಎಲ್ಲ ಹಾಡ್ಬೇಕಾ ನಾನು? ತಗಬೇ ಈ ಥರ ಮುಕ್ಕಿ ಹಾಡು ಅಂತ ನನಗೆ ಹೇಳ್ಬೇಡಿ ನೀವು ದಯವಿಟ್ಟು. ಅಂದರೆ ಅವಾಗ ಟ್ರೆಂಡ್ ಇತ್ತದು. ಓಕೆ. ಸೊ ಆ ಥರ ಸುಮ್ಮನೆ ಹಾಡ್ತೀನಿ, ಇಲ್ಲ ಸರ್ ಚೆನ್ನಾಗಿರುತ್ತೆ. ಸೊ ಈ ಹಾಡು ಮಾಡಿದಾಗ ಇದರ ಲಿರಿಕ್ಸು, ತಿರುಗೋ ಭೂಮಿಯಲ್ಲಿ ನಡೆವ ಬಾಳಿನಲ್ಲಿ ಏನೂ ನಿಲ್ಲದಮ್ಮ ರಾಜ, ಜನ ಇರುವ ಗೋಲವೊಯ್ದು ದಿನ ಕಳೆವೋ ಜಾಲವೊಯ್ದು. ಸೊ ಈ ಹೈ ಫಿಲಾಸಫಿ ಬರೆದಾಗ ವರದಪ್ಪನವ್ರು ಭಾಳ ಚೆನ್ನಾಗಿದೆ ಇದು ಅಂತಂದರು. ಆಮೇಲೆ ಸಾಂಗ್ ರೆಕಾರ್ಡಿಂಗಿಗೆ ಹೆಂಗಿತ್ತು ಅಂದರೆ ಪರಿಸ್ಥಿತಿ, ಬೆಳಿಗ್ಗೆ 7 ಗಂಟೆಗೆ ರಾಜನ್ ಮೀಟ್ ಮಾಡ್ತಿದ್ದೆ. ನನಗೆ ಏನೇನು ಯೋಚನೆ ಮಾಡಿತ್ತೋ ಅದೆಲ್ಲ ತಲೆಯಲ್ಲಿ 9 ತಿಂಗಳಾಗ್ಬಿಡೋದು. 9 ತಿಂಗಳು ತಲೆಗೆ. ಸರಿ, ಬೆಳಿಗ್ಗೆ ಯಾವಾಗ ಆಗುತ್ತೆ? 6, 6:30, 6:45, 7 ಗಂಟೆ ರಾಜ ಸ್ಯಾಕ್ಸ್ ಇಟ್ಕೊಂಡ್ಬರ್ತಾರೆ. ಕೂತು ಹಾರ್ಮೋನಿ ಮುಂದೆ ಏನ್ ಅನ್ಕೊಂಡಿದ್ನೋ ಬರ್ಸ್ಬಿಟ್ರೆ ಹೆರಿಗೆ ಆದಂಗೆ.